ಈಗ ಯಾರು ಮರಣ ಹೊಂದಿರುವಂತಹ ಪಿತೃಗಳ ಫೋಟೋಗಳನ್ನ ಇಲ್ಲಿ ಹಾಕೊಳ್ಬೇಕು ಅಂತ. ಈಗ ನೀವು ಹೌದು ಈಗ ದೇವ್ರ ಮನೆಗೆ ಇಡಲಿಲ್ಲ ಗುರುಗಳ ಎಲ್ಲಿ ಇಡಬೇಕು ಅಂತ ನೋಡಿ, ಯಾವತ್ತೇ ಆಗ್ಲಿ ದಕ್ಷಿಣಾಭಿಮುಖವಾಗಿ ನಾವು ಈ ಮರಣ ಹೊಂದಿರುವಂತವರ ಫೋಟೋಗಳನ್ನ ನೀವು ಮಾಮೂಲಿ ಈಗ ಲಿವಿಂಗ್ ರೂಮ್ ಅಂತ ಇರುತ್ತೆ ಅಂದ್ರೆ ಹಾಲಲ್ಲಿ ಹಾಕೊಳ್ಳುವಂಥದ್ದು, ಯಾವುದು ಅವ್ರನ್ನೂ ಕೂಡ ಯಾವುದೋ ಒಂದು ರೂಮಲ್ಲಿ ಹಾಕುವಂಥದ್ದು ಅಥವಾ ದೇವ್ರ ಮನೇಲಿ ಇಟ್ಕೊಳ್ಳುವಂಥದ್ದು ಅಥವಾ ಮಲಗುವ ಕೋಣೆಯಲ್ಲಿ ಅಥವಾ ಕಿಚನ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯಲ್ಲೂ ಕೂಡ ನೀವು ಈ ಪಿತೃಗಳ ಫೋಟೋಗಳನ್ನ ಇಟ್ಕೊಳ್ಬಾರ್ದು ಅಂತ ಹೇಳುತ್ತೆ. ಮತ್ತೆ ಈ ಹಾಲಲ್ಲಿ ಕೂಡ ಏನಾಗುತ್ತೆ, ಕೆಲವರು ಪಿತೃಗಳ ಫೋಟೋ ಒಂದ್ ಕಡೆ ಇರುತ್ತೆ, ಇನ್ನೊಂದ್ ಕಡೆ ಅಕ್ಕಪಕ್ಕದಲ್ಲೇನೆ ಏನಾಗುತ್ತೆ ಈಗ ಮಕ್ಕಳ ಫೋಟೋಗಳು ಹಾಕುವಂಥದ್ದು, ಅದು ಕೂಡ ದೊಡ್ಡ ತಪ್ಪು ಅಂತ ಹೇಳುತ್ತೆ. ಜಾಸ್ತಿ ಮನೆಗಳಲ್ಲಿ ಈ ಫೋಟೋಗಳು ಇಟ್ಕೊಳ್ಳೋದ್ರಿಂದ ಕೂಡ ನಕಾರಾತ್ಮಕತೆ ಹೆಚ್ಚಾಗುತ್ತೆ. ಹಿರಿಯರ ಫೋಟೋ ಇದೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಯಾರು ಯಾಕೆಂದ್ರೆ ನಿಜ ಜೀವನದಲ್ಲಿ ಬದುಕಿರುವಂತವ್ರ ಫೋಟೋ ನಾವೆಲ್ಲ ಹಾಕೊಳ್ಬೇಕು ಅಂತಂದ್ರೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಾವು ಈ ಫೋಟೋಗಳನ್ನ ಹಾಕೊಳ್ಬಹುದು. ದಕ್ಷಿಣಾಭಿಮುಖವಾಗಿ ನಾವು ಏನಾಗುತ್ತೆ ಈ ಸತ್ತವರ ಫೋಟೋಗಳನ್ನ ಹಾಕೊಂಡ್ರೆ ತುಂಬಾ ಅನುಕೂಲಗಳು ಅಂತ ಹೇಳುತ್ತೆ. ಇನ್ನ ಕೆಲವೊಬ್ರು ಗಡಿಯಾರದ ಬಗ್ಗೆನೂ ಕೂಡ ಕೇಳ್ತಾರೆ, ಗುರುಗಳ ಈ ಗಡಿಯಾರ ಇಲ್ಲಿ ಹಾಕೊಳ್ಬೇಕು ಅಂತ. ಮನೆಯಲ್ಲಿ ಗಡಿಯಾರಗಳು ಹಾಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಗಡಿಯಾರ ಆಗಲಿ ಅಥವಾ ಈ ಮರಣ ಹೊಂದಿರೋ ಫೋಟೋಗಳು ಕೆಳಗಡೆ ನಾವು ಓಡಾಡಬಾರ್ದು ಅಂತ. ಕೆಲವರು ಏನ್ ಮಾಡ್ತಾರೆ, ಹಾಲಿರುತ್ತೆ ಮಧ್ಯದಲ್ಲಿ ಓಡಾಡಕ್ಕೆ ಜಾಗ ಇರುತ್ತೆ, ಅಲ್ಲಿ ಮೇಲೆ ಹಾಕ್ಬಿಟ್ಟಿರ್ತಾರೆ. ಇದು ಕೂಡ ದೊಡ್ಡ ತಪ್ಪಾಗುತ್ತೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದನೂ ಕೂಡ ಮನೆಯಲ್ಲಿ ಅಕಾಲಿಕ ಮೃತ್ಯು ಹೊಂದುವಂಥದ್ದು ನೋಡಿ. ಯಾಕೆಂದ್ರೆ ಕಾಲ ಅಂದ್ರೆ ನಾವು ಈಗ ಸಾಮಾನ್ಯ ಗಡಿಯಾರಕ್ಕೆ ನಾವು ಯಮನನ್ನ ನೋಡ್ತೀವಿ, ನಾವು ಕಾಲ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಕಾಲ ಗಡಿಯಾರದ ಕೆಳಗಡೆ ಯಾರು ಓಡಾಡ್ತಾ ಇರ್ತಾರೆ ಆ ಮನೆಯಲ್ಲಿ ಅಕಾಲಿಕ ಮೃತ್ಯು ದೋಷ ಅಥವಾ ಮರಣದ ಮುನ್ಸೂಚನೆ ಇದ್ದೇ ಇರುತ್ತೆ ಅಂತ, ಏನಾದ್ರೂ ದೊಡ್ಡದಾಗಿ ಅದು ತೊಂದರೆಗಳನ್ನ ಅನುಭವಿಸ್ತೀರಂತ. ಹಾಗಾಗಿ ಯಾರಾದ್ರೂ ಆಗ್ಲಿ ಪಿತೃಗಳ ಕೆಳಗಡೆ ಅಥವಾ ಈ ಗಡಿಯಾರದ ಕೆಳಗಡೆ ನೀವು ಯಾವುದೇ ಕಾರಣಕ್ಕೂ ಸಂಚಾರ ಮಾಡಬಾರ್ದು ಅಂತ. ಒಳಗಡೆ ಹೋಗೋದು ಬರೋದು ನಮ್ಮ ಮೇಲೆ ಗಡಿಯಾರ ಆಗಲಿ ಅಥವಾ ಏನ್ ಪಿತೃಗಳದ್ದು ಫೋಟೋ ಯಾವುದೇ ಕಾರಣಕ್ಕೂ ಅಲ್ಲಿ ನೀವು ಇಟ್ಕೊಳ್ಬಾರ್ದು ಅಂತ ಹೇಳುತ್ತೆ. ಇನ್ನು ಇದ್ರ ಜೊತೆ ಈಗ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಕ್ಕೂ ಕೂಡ ಗಡಿಯಾರಗಳನ್ನ ಇಟ್ಕೊಳ್ಬಹುದು. ಈಗ ಸಾಮಾನ್ಯವಾಗಿ ನೀವು ಫೋಟೋಗಳು ಇಟ್ಕೊಂಡಿರ್ತಿರಲ್ಲ ಆ ರೀತಿ ಪೂರ್ವಕ್ಕಾಗ್ಲಿ ಅಥವಾ ಉತ್ತರಕ್ಕಾಗ್ಲಿ ಕೂಡ ನೀವು ಗಡಿಯಾರಗಳನ್ನ ಇಟ್ಕೊಂಡ್ರು ನಿಮಗೆ ಅಲ್ಲಿರುವಂತಹ ಯಾವುದೇ ತೊಂದರೆಗಳಾಗ್ಬೋದು ನೆಗೆಟಿವ್ ಕೂಡ ದೂರ ಮಾಡ್ಲಿಕ್ಕೆ ಇದು ಅನುಕೂಲಗಳನ್ನ ತರುತ್ತೆ ಅಂತ.